ಸಾಲ್ವ್ ದ ಫಾಲೋಯಿಂಗ್ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ ಬೈ ಸಬ್ಸ್ಟಿಟ್ಯೂಷನ್ ಮೆಥಡ್. ಸೊ ಹುಡುಗರೆ ಇಲ್ಲಿ ಸ್ವಲ್ಪ ನೋಡಿ, ಇಲ್ಲಿ ನಮ್ಮ ಬುದ್ಧಿವಂತಿಕೆ ಉಪಯೋಗಿಸ್ಬೇಕು. ಗಿವನ್ s minus t is equal to 3. ಮತ್ತೊಂದು s by 3 plus t by 2 is equal to 6. ಇವಾಗ ನೀವು ಏನ್ ಮಾಡಬೇಕು ಅಂತ ಹೇಳಿದ್ರೆ, ಈಕ್ವೇಶನ್ 1, ಈ ಈಕ್ವೇಶನ್ ಇದೆಯಲ್ಲ, ಎರಡನೇ ಈಕ್ವೇಶನ್, ಅದನ್ನ ಈಕ್ವೇಶನ್ 2 ಅಂತ ಕರೆಯಕ್ಕೆ ಹೋಗಬೇಡಿ. ಏನಕ್ಕೆ ಅಂತ ಹೇಳಿದ್ರೆ ಇದೆಲ್ಲ ಫ್ರಾಕ್ಷನ್ಸ್ ಇದೆ, ಅದನ್ನ ಹೋಗಿಸ್ಬೇಕು. ಹೋಗ್ಸೋದಕ್ಕೆ ಏನ್ ಮಾಡಬೇಕು ಅಂತ ಹೇಳಿದ್ರೆ, ಇದನ್ನ ನೀವು ಆಯ್ತಾ ಮಲ್ಟಿಪ್ಲೈ ವಿತ್ ದ HCF ಆಫ್ HCF ಅಲ್ಲ LCM ಆಫ್ 3, 2, 1 ಇದೆ. ಸೊ ತೊಂದರೆ ಇಲ್ಲ. 3, 2 ಏನ್ ತಗೊಂತೀನಿ, 3, 2 ಎಲ್ಲಿಂದ ಬಂತು? ಡಿನಾಮಿನೇಟರ್ ಆಫ್ ಆಲ್ ದ ಟರ್ಮ್ಸ್. ಸರಿನಾ? ಏನ್ ಬೇಕಾದ್ರೂ ಡಿನಾಮಿನೇಟರ್ ಇರ್ಬೋದು, ಅದ್ರ LCM ತಗೊಳ್ಳಿ. LCM ಎಷ್ಟು ಬರುತ್ತೆ? 6. ಸೊ ವಿಲ್ ಮಲ್ಟಿಪ್ಲೈ ದಿಸ್ ಎಂಟೈರ್ ಥಿಂಗ್ ವಿತ್ 6. ಸೊ 6 ಟೈಮ್ಸ್ ಆಫ್ s by 3 plus t by 2 is equal to 6. ಸರಿನಾ? ಸೊ ಇದನ್ನ ನಾನು 6s by 3 plus 6 t by 2 is equal to 6 into 6 ಅಂತ ಬರ್ಕೊಂಡು, ಇವಾಗ ಇದನ್ನು ಸ್ವಲ್ಪ ಡಿವಿಷನ್ ಮಲ್ಟಿಪ್ಲಿಕೇಶನ್ ಮಾಡ್ತೀನಿ. 1s 3s. ಸೊ ಕೊನೆಯದಾಗಿ 2s plus 3t is equal to 36. ಇದು ನಿಮ್ಮ ಇವಾಗ ಈಕ್ವೇಶನ್ 2 ಆಗುತ್ತೆ. ಸೊ ಈ ತರ ಸಿಂಪ್ಲಿಫೈ ಮಾಡ್ಕೊಬೇಕು. ಇವಾಗ ಉತ್ತರ ಆರಾಮಾಗಿ ಸಿಗುತ್ತೆ. ಸೊ ಮುಂದಿನ ಸ್ಟೆಪ್ ಎಕ್ಸ್ಪ್ರೆಸಿಂಗ್ s in terms of t in terms of s, ಈಕ್ವೇಶನ್ 1 ಈಕ್ವೇಶನ್ 2 ಅಂತ ಡಿಸೈಡ್ ಮಾಡಬೇಕು. ಸೊ ಯಾವತ್ತಿದ್ರೂ ಎಲ್ಲಿ 1 ಇರುತ್ತೋ ಕೋಎಫಿಷಿಯಂಟ್ ಅದನ್ನ ಪಿಕ್ ಮಾಡ್ಕೊಳ್ಳಿ. ಇಲ್ಲಿ s ಇರುತ್ತೋ ಕೋಎಫಿಷಿಯಂಟ್ 1 ಇದೆ, ಹಾಗಾಗಿ ಇದನ್ನ ಪಿಕ್ ಮಾಡ್ಕೊಳ್ಳೋಣ. ಸೊ ಎಕ್ಸ್ಪ್ರೆಸಿಂಗ್ s in terms of t from equation 1. ಸರಿನಾ? ಸೊ ಇವಾಗ ಇದನ್ನ 1s is equal to t plus 3 ಆಗುತ್ತಿದೆ. ಓಕೆ, ಟ್ರಾನ್ಸ್ಪೋಸ್ ಮಾಡಿದಾಗ ನೆಗೆಟಿವ್ t ಪ್ಲಸ್ t ಆಗುತ್ತೆ. ಸೊ ಇದನ್ನ ನೀವು ಮುಂದಿನ ಭಾಗದಲ್ಲಿ ಸಬ್ಸ್ಟಿಟ್ಯೂಟ್ s in ಈಕ್ವೇಶನ್ 2 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು ಹೊರತು 1 ಅಲ್ಲ. 1 ಸಬ್ಸ್ಟಿಟ್ಯೂಟ್ ಮಾಡಕ್ಕೆ ಹೋಗಬೇಡಿ, ತಪ್ಪಾಗುತ್ತೆ. ನಿಮ್ ಪಕ್ಕ ಉತ್ತರ ಬರಲ್ಲ. ಸೊ 2 ಟೈಮ್ಸ್ ಆಫ್ s ಬದಲಾಗಿ t ಪ್ಲಸ್ 3 ಬರೀತೀರಾ, ಪ್ಲಸ್ 3t is equal to 36. 2 ಟೈಮ್ಸ್ ಆಫ್ t ಪ್ಲಸ್ 3 ಏನಾಗುತ್ತೆ? 2t ಪ್ಲಸ್ 6 ಪ್ಲಸ್ 3t is equal to 36. ಇದನ್ನು ಸಿಂಪ್ಲಿಫೈ ಮಾಡ್ಕೊಂಡು ಹೋದ್ರೆ ನಿಮ್ಮ ಉತ್ತರ ಬರುತ್ತೆ. ಆಯ್ತಾ? ಸೊ ಪಾಸ್ ಮಾಡಿ ಟ್ರೈ ಮಾಡಿ ಬೇಕಾದ್ರೆ. ಸೊ 5t ಪ್ಲಸ್ 6 is equal to 36. ಸೊ t ಕಂಡುಹಿಡಿಯಬೇಕು ಅಂದ್ರೆ ನಾನು 6 ಮತ್ತೆ 5 ನ ಎಲಿಮಿನೇಟ್ ಮಾಡಬೇಕು. ಮೊದಲನೇದಾಗಿ 6, ಆಮೇಲೆ ಕೋಎಫಿಷಿಯಂಟ್ ಎಲಿಮಿನೇಟ್ ಮಾಡ್ತೀರಾ. ಸೊ -6 ಆಡ್ ಮಾಡಿ 5t is equal to 30. ಅದಾದ್ಮೇಲೆ ಕೋಎಫಿಷಿಯಂಟ್ 5 ನ ಹೋಗ್ಬೇಕು ಅಂದ್ರೆ ಡಿವೈಡ್ ಬೈ 5 ಮಾಡಿ, t is equal to 6 ಆಗುತ್ತೆ. ಸರಿನಾ? ಮುಂದಿನ ಭಾಗ ಸಬ್ಸ್ಟಿಟ್ಯೂಟ್ t in 3. s ವ್ಯಾಲ್ಯೂ ಖುದ್ದಾಗಿ ಬರುತ್ತೆ. s is equal to 6 plus 3. Therefore s is equal to 9. ನಮ್ಮ ಉತ್ತರ s, t is equal to 9, 6. 9 minus 6 is 3. ಸಾಕು, ವೆರಿಫಿಕೇಶನ್ ಆಯ್ತು.